ಕಾರಣೀಕ ಯುಗ ಪುರುಷರು ಅಂತ ಕರೀತಾರ. ಅವರಿಗೆ ಕಾರಣ ಇಟ್ಕೊಂಡು ಹುಟ್ಟಿರ್ತಾರ, ಹಂಗ ಹುಟ್ಟಿರಂಗಲ್ಲ. ಶುದ್ಧೋಧನ ರಾಜ, ಶುದ್ಧೋಧನಗ ಒಂದು ಗಂಡು ಮಗು ಆಗಿರ್ತೈತಿ. ಗಂಡು ಮಗು ತೊಟ್ಟಲದೊಳಗೆ ಹಾಕಿರ್ತಾರ, ಸಿದ್ಧಾರ್ಥ ಅಂತ ಹೆಸರಿಟ್ಟಿರ್ತಾರ. ಎಲ್ಲಿರ್ತಾರೋ ಏನಿರ್ತಾರೋ ಗೊತ್ತಿಲ್ಲ. ಎಲ್ಲಿದನೋ ಅಸಿತ ಮಹರ್ಷಿಗಳು ಬರ್ತಾರ. ರಾಜ ಅಂತಾನ, ಅಸಿತ ಮಹರ್ಷಿಗಳು ಭಿನ್ನ ಮಾಡಿಲ್ಲ, ಯಾರು ಹೋಗಿ ಹೇಳಿಲ್ಲ, ಏನಿಲ್ಲ. ಅಸಿತ ಮಹರ್ಷಿಗಳು ದಡ 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 ರಾಜನ ಅರಮನೆಗೆ ಬಂದ್ರು. ರಾಜ, ನಿನ್ನ ಮಗ ಎಲ್ಲದನಪ್ಪ, ನಿನ್ನ ಹುಟ್ಟಿರ್ತಕ್ಕಂಥ ಮಗನ ನೋಡ್ಬೇಕು ಅಂದ. ಯಪ್ಪ ಒಳಗದಾನ ಅಂತ ಒಳಗೆ ಹೋಗಿ ನೋಡ್ತಾನ. ತೊಟ್ಟಲದೊಳಗೆ ಸಿದ್ಧಾರ್ಥ ಮಲಗಿದ್ದ. ಬಹಳ ಖುಷಿ ಪಡ್ತಾರ ನೋಡಿ ಅಸಿತ ಮಹರ್ಷಿಗಳು. ಆನಂದ ಆಗ್ತೈತಿ. ಯಾವಾಗ ಆನಂದ ಆತೋ ಕ್ಷಣ ಮಾತ್ರದೊಳಗೆ ಏನಾಯ್ತು, ಒಂದಿಷ್ಟು ಅಳಾಕತ್ತು ಬಿಟ್ರು, ದುಃಖ ಪಡಕತ್ರು. ಒಮ್ಮೆ ನಗಾಕತ್ತಾರ, ಒಮ್ಮೆ ಅಳಾಕತ್ತಾರ. ಶುದ್ಧೋಧನ ರಾಜ ಅಂತಾನ, ಈ ಮಹರ್ಷಿಗಳಿಗೆ ನಾವು ಹೇಳಿಲ್ಲ, ಏನಿಲ್ಲ, ತಾವ ಬಂದ್ರು, ಮಗುನ ನೋಡಿ ಒಮ್ಮೆ ಅಳಾಕತ್ತಾರ, ಒಮ್ಮೆ ನಗಾಕತ್ತಾರ. ಯಪ್ಪ ಋಷಿವರ್ಯರ, ಯಾಕ್ರಪ್ಪ ಏನಾತು? ಒಮ್ಮೆ ನಗಾಕತ್ತೀರಿ, ಒಮ್ಮೆ ಅಳಾಕತ್ತೀರಿ, ಏನಾತ್ರಿ ಅಂದ. ಏನಿಲ್ಲ ರಾಜ, ಈಗೇನು ಹುಟ್ಟೈತಿಲ್ಲ ಇದು ಕೂಸು ಬಹಳ ಅದ್ಭುತ ಐತಪ್ಪ. ಈ ಕೂಸು ಮುಂದ ಈ ಕೂಸು ಒಂದು ಧರ್ಮವನ್ನ ಸ್ಥಾಪನೆ ಮಾಡ್ತೈತಿ, ಒಂದು ಮಹಾಗ್ರಂಥವನ್ನ ಬರಿತೈತಿ, ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ವೀರ ಸನ್ಯಾಸಿ ಆಗ್ತಾನ. ಅದಕ್ಕೆ ಬಹಳ ಖುಷಿ ಆಗೈತಿ, ಅದಕ್ಕೆ ನಗಾಕತ್ತೀನಿ. ಮತ್ತ ನಿಮ್ಮ ಕಣ್ಣಾಗ ನೀರು ಬಂದ ಅಳಾಕತ್ತವ್ರಲ್ಲಪ್ಪ, ಯಾಕೆ ಅಳಾಕತ್ತೀರಿ ಅಂದ್ರು. ಆಗ ಅಸಿತ ಮಹರ್ಷಿಗಳಂತಾರ, ಏನು ಮಾಡೋದು ರಾಜ, ಇಂಥ ಒಂದು ಅದ್ಭುತ ಕೂಸು ಮುಂದೆ ಒಂದು ಹೊಸ ಧರ್ಮವನ್ನ ಸ್ಥಾಪನೆ ಮಾಡಿ ಪಾಲಿ ಭಾಷೆದೊಳಗೆ ಒಂದು ಗ್ರಂಥ ಬರಿತೈತಿ. ಆ ಗ್ರಂಥವನ್ನು ಓದಲಿಕ್ಕೆ ನಾ ಅಷ್ಟು ವರ್ಷ ಬದುಕಂಗಲ್ಲ ಅಂತ ಕಣ್ಣೀರು ಬರಾಕತ್ತಾವ ನನಗ ಅಂದ್ರ. ಅವರು ಕಣ್ಣೀರು ಬರಾಕತ್ತಪ್ಪ, ಅದಕ್ಕೆ ಅಳಾಕತ್ತೀನಿ ಅಂದ. ಅವತ್ತು ಹುಟ್ಟಿರ್ತಕ್ಕಂಥ ಸಿದ್ಧಾರ್ಥ ಬೇರೆ ಅಲ್ಲ, ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಬುದ್ಧನಾಗಿರ್ತಕ್ಕಂಥವನು ಅವತ್ತು ಹುಟ್ಟಿರ್ತಕ್ಕಂಥ ಸಿದ್ಧಾರ್ಥ. ಅಂದ್ರ ಋಷಿವರ್ಯರಿಗೆ ಅವತ್ತ ಗೊತ್ತಿರ್ತೈತಿ, ಯಾರು ಹೇಳಿಲ್ಲ ಅಂದ್ರೆ ಏನು, ಕಾರಣ ಇಟ್ಕೊಂಡು ಹುಟ್ಟಿರ್ತಕ್ಕಂಥವ್ರು ಮಹಾತ್ಮರಿಗೆ ಜ್ಞಾನೋದಯ ಆಗ್ತತಿ, ಇಂಥ ಕೂಸು ಹುಟ್ಟತೈತಿ ಅಂತ. ಹಂಗ ಸೊಲ್ಲಾಪುರದೊಳಗ ಸುಗ್ಗಲಾದೇವಿಯ ಗರ್ಭದೊಳಗಿರ್ತಕ್ಕಂಥ ಕೂಸು ಆ ಪರಮಾತ್ಮ ಅಂತಕ್ಕಂಥದ್ದು ರೇವಣ ಸಿದ್ಧರಿಗೆ ಗೊತ್ತಿತ್ತು. ಸೀದಾ ಅವರ ಮನೆಗೆ ಹೋಗಿ ಗರ್ಭಕ್ಕೆ ಆಶೀರ್ವಾದವನ್ನು ಮಾಡಿ ಬರ್ತಾರ, ಕೈ ಮುಗಿದು ಬರ್ತಾರ. ಆಗ ಸಿದ್ಧರಾಮನ ಜನನ ಆಯ್ತು. ಮುದ್ದುಗೌಡ ಸುಗ್ಗಲಾದೇವಿಗೆ ಆನಂದ. ಮಕ್ಕಳು ಆಗಂಗಲ್ಲ ಅಂತಿದ್ವಿ, ವಯಸ್ಸು ಮೀರ್ ಹೋಗೈತಿ ಅಂತಿದ್ವಿ. ಆದ್ರೆ ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲ ಏನು, ಆ ಪರಮಾತ್ಮ ಕರುಣೆಯಿಂದ ಒಂದು ಗಂಡು ಮಗು ಕೊಟ್ಟಾನ ಅಂತ ಬಹಳ ಖುಷಿ ಆಯ್ತು. ಮುದ್ದುಗೌಡ ಯಾವಾಗ ಮಗು ಹುಟ್ಟೋಯ್ತೋ ಸೀದಾ ರೇವಣ ಸಿದ್ಧರ ಹತ್ರ ಹೋಗ್ತಾನ. ಜಗದ್ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ಧರಿಗೆ ಹೋಗಿ ಭಿನ್ನ ಮಾಡ್ಕೋತಾನೆ. ಯಪ್ಪ, ನೀವು ಏನು ಅವತ್ತು ಆಶೀರ್ವಾದ ಮಾಡಿ ಬಂದಿದ್ರು ಅದ ತರನಾಗಿ ನಮಗ ಗಂಡು ಮಗು ಹುಟ್ಟೈತಿ, ಅದಕ್ಕೆ ನೀವ ಬಂದು ಅದಕ್ಕೆ ಆಶೀರ್ವಾದ ಮಾಡಬೇಕು. ಮೊದಲನೆಯ ಸಂಸ್ಕಾರ ಜಾತಕರ್ಮ ಅಂತಕ್ಕಂಥ ಸಂಸ್ಕಾರಪ್ಪ, ಆ ಸಂಸ್ಕಾರವನ್ನು ನೀವ ಮಾಡಿ ಹೋಗಬೇಕು, ಅವಂಗ ಆಶೀರ್ವಾದ ಮಾಡಿ ಹೋಗಬೇಕು ಅಂತ ರೇವಣ ಸಿದ್ಧರನ್ನ ಮನೆಗೆ ಕರ್ಕೊಂಡ್ಬಂದ. ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ಧನವರು ಆ ಎಳೆಗೂಸನ್ನ ನೋಡಿ ಬಹಳ ಆನಂದವನ್ನ ಪಟ್ಟು ತಲೆ ಮೇಲೆ ಕೈ ಇಟ್ಟು ಪಂಚಾಕ್ಷರಿ ಮಹಾಮಂತ್ರವನ್ನ ಹೇಳಿ ಇಷ್ಟಲಿಂಗವನ್ನ ಧಾರಣೆಯನ್ನ ಮಾಡ್ತಾರ. ಇಷ್ಟಲಿಂಗ ಧಾರಣೆಯ ಮಾಡಿ ಆ ಕೂಸಿಗೆ ಒಂದಿಷ್ಟು ಜಾತಕ ಸಂಸ್ಕಾರವನ್ನು ಕೊಟ್ಟು, ನೋಡ್ರಪ್ಪ ಇನ್ನು ಇದು 12ನೇ ದಿವಸಕ್ಕ ಇದಕ್ಕ ಹೆಸರಿಡ್ರಿ ಅಂತ ಹೇಳಿ ಗುರುಗಳು ಹೋಗ್ತಾರ. ಯಾವಾಗ ರೇವಣ ಸಿದ್ಧರ ಆಶೀರ್ವಾದ ಮಾಡಿ ಹೋದ್ರು 12ನೇ ದಿವಸ ಇಡೀ ಸೊಲ್ಲಾಪುರ ಗ್ರಾಮ ಅತ್ಯಂತ ಖುಷಿಯಿಂದ, ಏನಪ್ಪ ಅವರ ಮನೆಯಾಗ ಮಕ್ಕಳು ಹುಟ್ಟ್ಯಾವನ್ನಾಗ ಎಲ್ಲರೂ ಸುತ್ತಮುತ್ತ ಇರ್ತಕ್ಕಂಥ ಜನಗಳೆಲ್ಲರೂ ಖುಷಿಯಿಂದ, ಇವತ್ತ ಮುದ್ದು ದೇವಗೌಡ ಸುಗ್ಗಲಾದೇವಿ ಮನೆಯೊಳಗ ನಾಮಕರಣ ಐತಿ, ಹೋಗುನು ಬರ್ರಿ ಅಂತ ಎಲ್ಲ ಸ್ತ್ರೀಯರು ಕೂಡ ಮುದ್ದುಗೌಡ ಮತ್ತು ಸುಗ್ಗಲಾದೇವಿಗೆ ಮನೆಗೆ ಬರಾಕತ್ತಾರ. ಹಿಂಗೆ ಎಲ್ಲಾ ಹೆಣ್ಣು ಮಕ್ಕಳು ಎಲ್ಲಾ ಮುತ್ತೈದರು ಬರುವ ಸಂದರ್ಭದೊಳಗ ಕವಿ ಎಷ್ಟು ವರ್ಣನೆಯನ್ನ ಮಾಡ್ತಾನ ಅಂತಂದ್ರ, ಕೇವಲ ಸೊನ್ನಲಾಪುರದೊಳಗಿರ್ತಕ್ಕಂಥ ಮುತ್ತೈದರ ಮಾತ್ರ ಬರಂಗಲ್ಲ, ಕೈಲಾಸದೊಳಗಿರ್ತಕ್ಕಂಥ ಪಾರ್ವತಿ, ಸರಸ್ವತಿ, ಲಕ್ಷ್ಮೀ ದೇವಿ ಕೂಡ ಬೇರೆ ವೇಷವನ್ನು ಹಾಕೊಂಡು ಅವತ್ತು ಮುದ್ದುಗೌಡ ಸುಗ್ಗಲಾದೇವಿಗೆ ಮನೆಗೆ ಆಗಮಿಸ್ತಾರ. ರುದ್ರ ಕನ್ಯೆಯರು, ದೇವ ಕನ್ಯೆಯರು ಎಲ್ಲರೂ ಕೂಡ ಮುದ್ದುಗೌಡ ಸುಗ್ಗಲಾದೇವಿ ಮನೆಯೊಳಗ ಹುಟ್ಟಿರ್ತಕ್ಕಂಥ ಕೂಸಿಗೆ ಹೆಸರಿಡಾಕ ಬಂದಾರ. ಎಲ್ಲರ ಆನಂದ ಬಾಷ್ಪ, ಎಲ್ಲರೊಳಗು ಕಣ್ಣೊಳಗುಕೊಂಡು ಆನಂದ. ಕೂಸು ನೋಡುದು ನಗುದು ಹೆಣ್ಮಕ್ಳಿಗೆ ಅನಿಸ್ತೈತಿ, ಎಷ್ಟು ಮಂದಿಗೆ ಹೆಸರಿಡಾಕ್ ಹೋಗಿವಿ, ಎಷ್ಟು ಮಂದಿ ಕೂಸು ನೋಡಿವಿ, ಆದ್ರ ಇದನ್ನ ನೋಡಾಕತ್ರ ನೋಡ್ಬೇಕು ಅನ್ಸಾಕತ್ತ, ಏನ ಕಳೆಯಪ್ಪ ಈ ಮಗುಂದು ಅಂತ ಎಲ್ಲರಿಗೆ ಆನಂದ. ಹೀಗೆ ಎಲ್ಲಾ ಮುತ್ತೈದರು ಸೇರಿ ಅಲ್ಲಿ ತೊಟ್ಟಲ ಕಾರ್ಯಕ್ರಮವನ್ನ ಮಾಡ್ತಾರ. ಯಾವ ತರನಾಗಿ ಸೊನ್ನಲಾಪುರದೊಳಗ ತೊಟ್ಟಲ ಕಾರ್ಯಕ್ರಮವನ್ನು ಮಾಡಿದ್ರು, ನಾವು ಕೂಡ ನೀನ್ ಹೇಳಿದ್ದೀನಿ, ಇದು ಯಾವ ಗ್ರಾಮ ರೀ?
ಯಾವ ಗ್ರಾಮ ಇದು ಕೂಡ ಇವತ್ತು ಸಣ್ಣಲಗಿಪುರ. ಇವತ್ತು ಕೂಡ ನಾವು ಏನು ಅವ್ರು ಅವತ್ತು ಹೆಂಗಿಟ್ಟವ್ರೋ ನಾವಂತೂ ಯಾರು ನೋಡಿಲ್ಲ. ಆದ್ರೆ ಇವತ್ತು ನಾವು ಮಾಡೋ ಕಾರ್ಯಕ್ರಮ ಹೆಂಗ ಆಗ್ಬೇಕು ಅಂತಂದ್ರೆ ಅವತ್ತು ಯಾರು ನೋಡಿರ್ಬಾರ್ದು, ಹಂಗ ನಾವು ಕೂಡ ಇವತ್ತ ಆ ಹೆಸರಿಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಎಲ್ಲಾ ತಾಯಂದಿರು ಆ ಹೆಸರಿಡೋ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕವ. ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲ ನಾತುವೆ ಮಲಗಯ್ಯ ನೀಸು ಲಾಲಿ ಸುವಾಲಿ ಜೋ ಜೋ ಲಾಲಿ ಲಾಲಿ ಸುವಾಲಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲ ನಾತುವೆ ಮಲಗಯ್ಯ ನೀಸು ಹಾಲಮಾರಿ ತರತಿ ಹಾಲ್ಗಡಗ ನಿನಗ ತರತೀನಿ ಮೊಸರ ಮಾರಿ ಬರತೀನಿ ಹಸರಂಗಿ ನಿನಗ ತರತೀನಿ ಲಾಲ್ ಲಾಲ್ ಸುವಾಲಿ ಜೋ ಜೋ ಲಾಲಿ ಲಾಲಿ ಸುವಾಲಾಲಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲ ನಾತುವೆ ಸೋಗುಳವ ಮಜ್ಜಿಗೆ ಮಾರಿ ಬರತೀನಿ ಜಜ್ಜಿ ಬುಡದ ನಿನಗ ತರತೀನಿ ಗದುಗಿನ ಮಠಕ್ಕೋಗಿ ಬರತೀನಿ ತುಪ್ಪದ ದೀಪ ಹಚ್ಚಿ ಬರತೀನಿ ಅಂದೇ ಮಾಡಿ ಹೋಗಿ ಬರತೀನಿ ರಾಮಲಿಂಗಗ ಶಿರವ ಮುಗಿತೀನಿ ಲಾಲ್ ಲಾಲ್ ಸುವಾಲಿ ಜೋ ಜೋ ಲಾಲಿ ಲಾಲಿ ಸುವಾಲಾಲಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲ ನಾತುವೆ ಮಲಗಯ್ಯ ನೀಸು ಅತ್ತಲು ಚಂದ ನಕ್ಕಾರ ಚಂದ ನೀ ನನಗ ಇಷ್ಟ ಕಂದ ಮಲಗಯ್ಯ ನೀಸು ಮಲಗಯ್ಯ ನೀಸು ಮಲಗಯ್ಯ ನೀಸು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಾಯ. ಗೋಧಿನಿ ಸಡಿಂದು ಇಗಳಿದ್ದಾರೆ ತಂದೆ ತೊಟ್ಟಿಲಕ ಈಡೇರುವುದು ತಂದೆ ತೊಟ್ಟಿಲಕ ಈಡೇರುವುದು ಅಂಗಡಿಯಾಗ ಇರುವುದು ಗಮಗಮನಿರುವುದು ಮಂಡಲಕ್ಕೆ ನಾಥ ಬಡೆಯುವುದು ಮಂಡಲಕ್ಕೆ ನಾಥ ಬಡೆಯುವುದು ಮಂಡಲಕ್ಕೆ ನಾಥ ಬಡೆಯುವುದು ಕುದುಳುವುದ ತಂದೆ ತೊಟ್ಟಿಲಕ ಈಡೇರುವುದು ತಂದೆ ತೊಟ್ಟಿಲಕ ಈಡೇರುವುದು ಹೊಟ್ಟೆ ಸೀರಿ ಉಟ್ಟಾಳೆ ತೊಟ್ಟಿನ ಮಾಡಿ ಕೂತಾಳ ಅತ್ತಿಗೆ ನಿನ್ನ ಮಗನ ಹೆಸರೇ ನೀಡಲೇ ಜೋದು ಅತ್ತಿಗೆ ನಿನ್ನ ಮಗನ ಹೆಸರೇ ನೀಡಲೇ ಜೋದು ಕೇಳೋ ಗರಿಮನೆಯ ನೀರಿಯರಿಗೆ ಜೋದು ಕೇಳೋ ಗರಿಮನೆಯ ನೀರಿಯರಿಗೆ ಜೋದು ಸಿಟ್ಟಿನ ಹೆಂಗೆ ಊಟಾಳೆ ಕಟ್ಟಿ ಮೇಲೆ ಕುಂತಾನ ಅಣ್ಣ ನಿನ್ನ ಮಗನ
ಸೀತಾರಾಮನೆಂದು ಕರಿ ನನ್ನ ತಂಗಿಗೆ ತೊಟ್ಲ ತೂಗ ರೊಟ್ಟ ನಿಂದಿರ್ಸಬಾರ್ದು ನೀವು. ತೊಟ್ಲ ಮಗು ಹೇಳ್ತದ ಮತ್ತೆ ನಿಂದಿರ್ಸಿದ್ರ लाली लाली सुवाली जो जो लाली लाली सुवाली ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲ ನಾತುವೆ ಮಲಗಯ್ಯ ನೀ ಸುಮ್ಮನೆ ಲಾಲಿ ಲಾಲಿ ಸುವಾಲಿ ಜೋ ಜೋ ಲಾಲಿ ಲಾಲಿ ಸುವಾಲಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲ ನಾತುವೆ ಮಲಗಯ್ಯ ನೀ ಸುಮ್ಮನೆ ಹಾಲಮಾರಿ ತರತಿ ಹಾಲ್ಗಡಗ ನಿನಗ ತರತೀನಿ ಮೊಸರ ಮಾರಿ ಬರತೀನಿ ಹಸರಂಗಿ ನಿನಗ ತರತೀನಿ ಲಾ ಲಾ ಸುವಾಲಿ ಜೋ ಜೋ ಲಾಲಿ ಲಾಲಿ ಸುವಾಲಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲ ನಾತುವೆ ಸೋಗುಳವಾರ ಮಜ್ಜಿಗೆ ಮಾರಿ ಬರತೀನಿ ಗೆಜ್ಜಿ ಬುಡದ ನಿನಗ ತರತೀನಿ ಗದುಗಿನ ಮಠಕ್ಕೋಗಿ ಬರತೀನಿ ತುಪ್ಪದ ದೀಪ ಹಚ್ಚಿ ಬರ್ತೀನಿ ಅಂದೇ ಮಾಡಿ ಹೋಗಿ ಬರ್ತೀನಿ ರಾಮಲಿಂಗಗ ಶಿರವ ಮುಗಿತೀನಿ ಲಾ ಲಾ ಸುವಾಲಿ ಜೋ ಜೋ ಲಾಲಿ ಲಾಲಿ ಸುವಾಲಿ ಅಳಬೇಡ ಕಂದ ನೀಯನಗಾನಂದ ತೊಟ್ಟಿಲ ನಾತುವೆ ಮಲಗಯ್ಯ ನೀ ಸುಮ್ಮನೆ ಅತ್ತಲು ಚಂದ ನಕ್ಕಾರ ಚಂದ ನೀ ನನಗ ಇಷ್ಟ ಕಂದ ಮಲಗಯ್ಯ ನೀ ಸುಮ್ಮನೆ ಮಲಗಯ್ಯ ನೀ ಸುಮ್ಮನೆ ಮಲಗಯ್ಯ ನೀ ಸುಮ್ಮನೆ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಹರ ಸಿದ್ದರಾಮ ದೇವ್ರದ್ದು ಒಟ್ಟಲ್ಲಿ ಕಾರ್ಯಕ್ರಮ ಇತ್ತು. ಇಬ್ರು ಗಂಡ ಹೆಂಡತಿ ಬಂದ್ರು. ಮನ್ಯಾಗ ದುಮ್ಶನ್ ಜಗಳ ಆಗಿತ್ತು. ಜಗಳಾಡೆ ಬಂದಿದ್ರು ಇಬ್ರು. ಬಂದು ಕುಂತ್ರು. ಅವ ಆ ಕಡೆ ಕೂತ, ಆಕಿ ಈ ಕಡೆ ಕೂತ್ಲು. ಅವನ್ ಮಾರಿ ಆ ಕಡೆ, ಈಕಿ ಮಾರಿ ಈ ಕಡೆ. ಅದೇ ಟೈಮ್ನಾಗ ಏನಾಗ್ಬಿಡ್ತು, ಆಕಿಗೆ ಆರತಿ ಕೊಟ್ಬಿಟ್ರು ಅವ್ರು. ಮೊದಲ ಸಿಟ್ನ್ಯಾಗಿದ್ಲು ಆಕಿ. ನೀನು ಸ್ವಲ್ಪ ಆರತಿ ಮಾಡ್ಬೇವ ಅಂತ ಕರೆದ್ರು. ಮೊದ್ಲ ಸಿಟ್ನ್ಯಾಗಿದ್ಲಲ್ಲ, ಆ ಕಡೆ ಈ ಕಡೆ ನೋಡಿದ್ಲು. ಗಂಡ ಮಗ್ಲ ಕೂತಿದ್ದ ಆ ಕಡೆ. ನಿಂದ್ರಿ ಅವ್ನು ಮಾಡ್ತಾನಂತ ಏನ್ ಮಾಡಿದ್ಲು, ಆರತಿ ತಗೊಂಡ್ಲು. ಒಡಪಾಕ್ ಹೇಳ್ಬೇಕಲ್ಲ, ಆರತಿ ಬೆಳಕೋತಂತಾಳ. ಆರತಿ ಬೆಳಕೋತ ಬೆಳಕೋತ ಬೆಕ್ಕ ಬಂದತ್ ಹುಷ್ಯ. ಬೆಕ್ಕ ಬಂದತ್ ಹುಷ್ಯ. ನನ್ನ ಗಂಡನ ಹೆಸರು ಬಸ್ಯ ಅಂದ್ಬಿಟ್ಲ. ಸಿಟ್ಟಿತ್ತಲ್ಲ, ಯಾವಾಗ ಹಿಂಗ ಅಂದ್ಲು. ಮತ್ತ ಅವರ ಯಾಕೆ ಕೇಳ್ತಾನ, ಅವನು ಬೆರಿಕಿದ್ದ. ನಿಂದ್ರಿ ನಾನು ಬರ್ತೀನಿ, ಯಾಕೆ ಗಂಡ್ಮಕ್ಳು ಆರತಿ ಮಾಡ್ಬೋದು, ಅದಕ್ಕೆ ಹೇಳಿದ ಯಾರು ಇದ್ರೆ ಬಂದ್ ಮಾಡ್ರಿ ಅಂತ ಗಂಡ್ಮಕ್ಳು. ಅವನೇ ನಾನು ಹೆಸರು ಹೇಳ್ತೀನಿ ರೀ, ನಾನು ಹೆಂಡ್ತಿದ್ದ.
ಮತ್ತೆ ಯಾರು ಬೇಡ ಅಂತಾರ ಬಾರು ಅಂದ್ರು. ಅವನು ಬಂದ ಆರತಿ ತಗೊಂಡ. ಆರತಿ ಬೆಳಿಗ್ಗೆ ಹೇಳ್ತಾನಕ್ಕೆ ನೋಡ್ಕೋತ ಹಿಂಗೆ ಮಗ್ಲಿದ್ಲ ನೋಡ್ಕೋತಾನ. ಹಗ್ಗದ್ಲೆ ಹೊಡೆದ್ರ, ಹಗ್ಗ ಅಂದ್ರೆ ಗೊತ್ತಾಗತ್ತಲ್ಲ, ಹಗ್ಗದ್ಲೆ ಹೊಡೆದ್ರ ಮಗ್ಗಲು ಬರ್ತಾಳ ಮಲ್ಲಿ ಅಂದ ಅವನು. ಅಂದ್ರ ಜಗಳಾಡಿದ್ರು ಕೂಡ ಜಗದೊಳಗ ಏನಾಗೈತೆ ಅಂದ್ರ ಒಡಪ ಕಟ್ಟಿ ಅಷ್ಟು ಪ್ರೀತಿ ಅಂತ, ಅದು ಒಂದು ಪ್ರೀತಿ. ಹಿಂಗ ಒಡಪ ಹೇಳ್ಬೇಕಾಗಿತ್ತಂದ್ರ ಗಂಡನ ಮ್ಯಾಗಿನ ಪ್ರೀತಿ, ಹೆಂಡತಿ ಮ್ಯಾಗಿನ ಪ್ರೀತಿ ಎಲ್ಲಿ ತೋರಿಸ್ಕೊಳ್ಳೋದು ಅಂತಂದ್ರ ಆ ಒಡಪದ ಮುಖಾಂತರನ ತೋರಿಸ್ಕೊಳ್ಳೋದು. ಒಂದ್ ಊರಾಗ ಹಿಂಗ ಕೇಳಿದ್ನಿವ, ನಾನು ಬಿಡ್ಲಿಲ್ಲ, ಹೇಳ್ರಿ 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 ಅಂತ ಕೇಳಿದ್ನಿ. ಯಾರು ಹೇಳಾಕ ಬರ್ಲಿಲ್ಲ, ಬಾಳ ಒತ್ತಾಯ ಮಾಡಿಬಿಟ್ಟಿನಿ ನಾನು. ಎದ್ದು ಒಬ್ರು ಬರಬೇಕು ಅಂದ್ಯ, ಹಿಂದ್ ಕುತ್ತಾಕಿ ಒಬ್ಬ ಎದ್ದು ಬಂದ್ಲು, ಬೆರ್ಸ್ಲೇನ ಬಂದ್ಲಕ್ಕಿ. ಆ ಸೆರಗ ತಗೊಂಡ್ ಹಿಂಗ ತುರ್ಕೊಂಡ ಬಂದ್ಲು, ಆರತಿ ತಗೊಂಡ್ ಹಿಡಿದ್ಲು. ಅಮಾಸಿ ಕತ್ಲ ಬಿಳಿಜಾಳ ಬಿತ್ಲ, ಅಮಾಸಿ ಕತ್ಲ ಬಿಳಿಜಾಳ ಬಿತ್ಲ, ನನ್ನ ಗಂಡನ ಹೆಸರು ಕೇಳಿದಾರ ಹೆಣ ಎತ್ಲ ಅಂದ್ಬಿಟ್ಲಕ್ಕಿ. ಹಿಂಗೂ ಇರ್ತಾರ, ಹೇಳಕ್ಕಾಗಂಗಿಲ್ಲ. ಅಂದ್ರೆ ಆ ಒಡಪ ಅದೊಂದು ಸಂಸ್ಕಾರ ನಮ್ದು, ಅದೊಂದು ಪದ್ಧತಿಗಳು. ಏನ್ ಮಾಡಿದ್ರಿ ಎಷ್ಟೊತ್ತನ? ಹೆಸರಿಟ್ರಲ್ಲ. ಇದು ನಮ್ಮ ಹಿರಿಯರ ಮೊದಲಿಂದ ಮಾಡ್ಕೊತ ಬಂದಿದ್ದ ಪದ್ಧತಿ, ಹೆಸರಿಡೋ ಕಾರ್ಯಕ್ರಮ ಅಂತ. ಈ ಹೆಸರಿಡ್ತಕ್ಕಂಥದ್ದು ಕೇವಲ ಅರಿವಿನ ಜನ್ಮಕ್ಕೆ ಮಾತ್ರ ತೊಟ್ಟಿಲು, ಎಲ್ಲದಕ್ಕೂ ತೊಟ್ಟಿಲಿಲ್ಲ. ಯಾವುದರ ಪ್ರಾಣಿಗೆ ತೊಟ್ಟಿಲು ಮಾಡಿ ಹೆಸರಿಟ್ಟಿದ್ ನೋಡ್ರಿ, ಯಾವ ಪ್ರಾಣಿಗೂ ಇಡಂಗಲ್ಲ. ಕೇವಲ ಇರೋದು ಈ ಮನುಷ್ಯ ಜನ್ಮಕ್ಕೆ ಮಾತ್ರ ತೊಟ್ಟಿಲು ಅಂತಕ್ಕಂಥದ್ದು ತಗೊಂಬಂದ್ರು. ತೊಟ್ಟಿಲು ಅಂದ್ರೆ ಇದು ಮೊದಲನೆಯ ಮೆಟ್ಟಿಲು ಅಂತ ಹೇಳ್ತಾರ. ಈ ತೊಟ್ಟಿಲು ಮಾಡಾಕ ಕಾರಣ ಏನಪ್ಪ? ಹಿರಿಯರು ಇಷ್ಟೆಲ್ಲ ಮಾಡಿದ್ರಲ್ಲ, ಕಾರಣ ಬೇಕಲ್ಲ. ಮೊದಲು ನೀವೆಲ್ಲ ಹೆಸರು ಭಾಳ ಮಂದಿ ಹೆಸರಿಟ್ಟಿರಿ, ಎಲ್ಲರೂ ಭಾಳ ವಯಸ್ಸಾದವ್ರು ಅದಿರಿ. ಯಾಕೆ ಇವ್ಯಾಗ ಹೆಸರಿಟ್ರಿ ಹೇಳ್ರಿ ನೋಡೋಣ. ಯಾಕೆ ಕಿವಿಯೊಳಗೆ ಹೆಸರಿಟ್ರಿ? ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರಿಗೂ ಹೆಸರಿಟ್ಟವ್ರ ಅದಿರಿ ನೀವು. ಕಿವಿಯೊಳಗೆ ಹೆಸರಿಡ್ತಾರ ಅನ್ನೋದ್ರ ಗೊತ್ತೈತಿಲ್ಲ? ಅವ ಗೊತ್ತೈತ್ಯಾ? ಇಲ್ಲ ಅಂದ್ರೆ ಇಲ್ಲ ಅನ್ರಿ, ಹ್ಞೂ ಅಂದ್ರೆ ಹ್ಞೂರ ಅನ್ರಿ. ಒಟ್ಟು ಸುಮ್ ಕೂತ್ ಬಿಡ್ತೀರಿ ನೀವು, ಮಾತಾಡಂಗಲ್ಲ ಏನಿಲ್ಲ. ನೀವು ಹೆಂಗೆ ಕೂತಿರಿ ಗೊತ್ತಾನೆ? ನಿಮ್ಮನ್ನ ನೋಡಿದ್ರೆ ಏನು ಅನಿಸ್ತದೆ ಅಂದ್ರೆ, ಯಾವ ಫೀಲ್ ಆಗತ್ತಂದ್ರೆ, ಈಗ ದವಾಖಾನ್ಯಾಗ ICU ಒಳಗೆ ಪೇಷಂಟ್ ತೊಗೊಂಡು ಹೋಗಿರ್ತಾರ ನೋಡ್ರಿ, ಒಳಗೆ ಇವ್ ಹೊರಗೆ ಕೂತಿರ್ತಾರಲ್ಲ, ಹಿಂಗೆ ತಲೆ ಕೈ ಹಚ್ಕೊಂಡು ಏನಾಗುತ್ತೋ ಏನೋ, ಡಾಕ್ಟರ್ ಬಂದು ಏನಂತಾನೋ ಏನೋ, ರೊಕ್ಕ ಎಟ್ ಕೇಳ್ತಾನೋ ಏನೋ, ಯಪ್ಪ ಹಂಗಾಗತ್ತ. ಹಂಗಲ್ಲ, ಕುಲು ನಕ್ಕೋತ ಇರ್ಬೇಕು ಒಂದಿಟ್ಟು. ಯಾಕೆ ಇವಾಗ ಇಡ್ತೀರಿ ಗೊತ್ತಿಲ್ಲ. ಒಟ್ಟು ಹೆಸರಿಡಂದಿರ್ತಾರ, ಒಟ್ಟು ತೊಟ್ಟಲ್ದಾಗ ಬಾಯಿ ಹಾಕಿ ಇಟ್ಟು ಬಂದ್ಬಿಟ್ಟಿರ್ತೀರಿ, ಹೌದಿಲ್ಲ? ಹೆಸರಿಡಬೇಕಾಗಿತ್ತಂದ್ರೂ ಕೂಡ ಅದಕ್ಕೂ ಒಂದಿಷ್ಟು ಕೆಲವೊಂದಿಷ್ಟು ಪದ್ಧತಿಗಳದಾವ. ಯಾವುದೋ ಮಗುವಿಗೆ ಹೆಸರಿಡಬೇಕಾಗಿತ್ತಂದ್ರೂ ಕೂಡ ಎಡಗಿವಿಯೊಳಗೆ ಹೆಸರಿಡ್ಬೇಕು ತಾಯಿ. ಯಾಕಿವಿ? ಎಡಗಡೆ ಗಿವಿ. ಒಂದು ಮಗುವಿಗೆ ಹೆಸರಿಡಬೇಕಾಗಿತ್ತಂದ್ರು ಎಡಗಿವಿಯೊಳಗೆ ಇಡ್ತಾರ. ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಉಪದೇಶ ಮಾಡ್ಬೇಕಾದ್ರೂ ಎಡಗಿವಿಯೊಳಗೆ ಉಪದೇಶ ಮಾಡ್ತಾನೆ. ಎಲ್ಲರ ಮಂತ್ರ ಉಪದೇಶ ಮಾಡಕ್ ಹಿಂಗ ಹೊಚ್ಚಿರ್ತಾರಲ್ಲ, ಹೊಚ್ಚಿ ಮಾಡ್ತಿರ್ತಾರ ಗೊತ್ತನ, ಅದು ಕೂಡ ಎಡಗಿವಿಯೊಳಗ. ಯಾಕಪ್ಪ ಎಡಗಿವಿಯೊಳಗೆ ಹೆಸರಿಡಬೇಕು? ಇದು ಹೃದಯಕ್ಕೆ ಸಮೀಪ ಐತಿ, ಇದು ದೂರ ಆಗತ್ತೆ ಬಲಗಿವಿ, ಇದು ಹೃದಯಕ್ಕೆ ಸಮೀಪ. ಹೆಸರು ಇಟ್ವಿ ಅಂತಂದ್ರ ಆ ಹೆಸರು ಆ ಹೃದಯಕ್ಕೆ ಮುಟ್ಲಿ ಅನ್ನೋದಕ್ಕೆ ಏನ್ ಮಾಡ್ತಾರ? ಎಡಗಿವಿಯೊಳಗೆ ಹೆಸರಿಡ್ತಾರ. ಗುರು ಉಪದೇಶವನ್ನು ಎಡಗಿವಿಯೊಳಗ ಮಾಡೋದು. ಇನ್ನು ಮುಂದೆ ಏನ್ ಮಾಡ್ಬೇಕು? ಎಲ್ಲ ಹೆಸರಿಟ್ರು ಯಾಕೆ ಕಿವಿಯೊಳಗೆ ಇಡ್ತೀರಿ? ಎಡಗಿವಿಯೊಳಗ ಹೆಸರಿಡಬೇಕು. ಯಾಕ ಅಂತ ಕೇಳಿದ್ರ ಅದು ಹೃದಯಕ್ಕೆ ಸಮೀಪ ಐತಿ ಅನ್ನೋದಕ್ಕೆ ಎಡಗಿವಿಯೊಳಗೆ ಹೆಸರಿಡ್ತೀರಿ. ಹೆಸರಿಡ್ಬೇಕಾದ್ರೆ ಅಂತಿರ್ತೀರಿ ನೋಡಿ ನೀವು, ಏನಂತೀರಿ? ಬೆನ್ನಿಗೆ ಬಡದಿರಲಿ ಅವರಿಗೆ, ಅವ್ರೇನ ಅಂದ್ರೆ ಏನಂತಾರ? ಹೆಸರಿಟ್ಟು 3 ಸಲ ಹೆಸರಿಟ್ಟು ಏನಂತೀರಿ? ಕುಟ್ಟು ಕುಟ್ಟು ಕುರ್ರ. ಯಾರು ಹೇಳ್ಯಾರ ಅವ್ರ ನಿಮಗದನ್ನ? ಏನದ ಕುಟ್ಟು ಕುಟ್ಟು ಕಟ್ಟು ಕುಟ್ಟು ಕುರ್ ಕುರ್ರ ಅಂದ್ರೆ? ಕುಟ್ಟು ಕುಟ್ಟು ಏನಂದ್ರೆ ಗೊತ್ತಾ ಇಲ್ಲ ಅದು ಅರ್ಥ. ಅದು ಕುಟ್ಟು ಕುಟ್ಟು ಕಟ್ಟು ಕುಟ್ಟು ಕುರ್ 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 ಅಲ್ರಿ. ಅದು ಏನು ಅಂತಂದ್ರೆ ನೀ ಕೊಟ್ಟ ಕುರುಹು. ಅದು ಏನದು? ನೀ ಕೊಟ್ಟ ಕುರುಹು ಅಂತ. ಯಾಕೆ ನೀ ಕೊಟ್ಟ ಕುರುಹು ಅಂತಂದ್ರ, ಯಪ್ಪ ಭಗವಂತ ನೀ ಅದಿ ಅನ್ನಕ, ನೀನು ಸಾಕ್ಷಾತ್ ನನ್ನ ಮ್ಯಾಲ ನಿನ್ನ ಆಶೀರ್ವಾದ ಐತಿ ಅನ್ನಕ ನಿನ್ನ ಕುರುಹು ಏನು ಅಂತಂದ್ರ, ಇವತ್ತು ತೊಟ್ಟಲದೊಳಗೆ ಮಲಗಿರ್ತಕ್ಕಂಥ ಮಗು ಇದು ನಿನ್ನ ಕುರುಹು ಅಂತ ಏನು ಮಾಡ್ಬೇಕ? ಅದಕ್ಕೆ ನೀ ಕೊಟ್ಟ ಕುರುಹು ಅಂತ ಹೆಸರಿಡುವುದು.
ನೀ ಅದಿಯಪ್ಪ ಅನ್ನಕ್ ಅದೊಂದು ಕುರುಹು, ನಮಗೊಂದು ಗುರುತು, ಪರಮಾತ್ಮನ ಗುರುತು ಅಂತ ಮಗು. ಅದಕ್ಕೆ ನೀ ಕೊಟ್ಟ ಕುರುಹು ಅನ್ಬೇಕ. ಅದು ನಿಮ್ಮ ಬಾಯಾಗ ಸಿಕ್ಕ ಹೇಳಿದ್ನಲ್ಲ, ಹಿರಿಯ ನಂದಿಗಳು ಹೋಗಿ ಹಿರಿಯ ಹಂದಿಗಳಾಗಿತ್ತಲ್ಲ, ಹಂಗ ನಿಮ್ಮ ಬಾಯಾಗ ಅದು ಕುಟ್ಟು ಕುಟ್ಟು ಕುರ್ರು ಹೋಗಿ ಅದೇನೋ ಕೊಟ್ಟ ಕುರು ಹೋಗಿ ಕುಟ್ಟು ಕುಟ್ಟು ಕುರ್ರಾಗೈತಿ. ನೀವು ಅನ್ನೋದು ಕರೆನ. ಯಾಕೆ ಹುಟ್ಟಿದ ಮ್ಯಾಗ ಬರೀ ಕುಟ್ಟತಿರ್ತಿರಲ್ಲ ನೀವು ಮಕ್ಕಳನ್ನ ಮನ್ಯಾಗ ನೋಡ್ರಿ ಬಡಿಯೋದು, ಬರೀ ತಲಿ ಹಿಂಗೆ ಕಟ್ಟಿತಿರ್ತಾರೆ. ಹಿಂಗೆ ಕುಟ್ಟುದಾವ್ ಮಕ್ಕಳಿಗೆ, ತಲೆಗೆ ಹೊಡ್ಯಾಕ ಹೋಗ್ಬೇಡ್ರಿ ಹಂಗ. ಅದು ನೀ ಕೊಟ್ಟ ಕುರುಹು ಅಂತ ಹೆಸರಿಡ್ಬೇಕು ಮಕ್ಕಳಿಗೆ ಇಡ್ಬೇಕಾಗಿತ್ತಂದ್ರ. ಹೊಳ ಇಟ್ಟ ಮ್ಯಾಗ ಹಿಂದಿದ್ದವ್ರು ಹೊಡಿತೀರಿ ನೀವು, ಗುಮ್ಮಿದಿರಲ್ಲ ಅವ್ರಿಗೆ. ಎದಕ್ ಗುಮ್ಮತಾರ? ಏನ್ ಸಿಟ್ಟಿರುತ್ತಾನ ಅವ್ರ ಮ್ಯಾಗ? ಏನ್ ದ್ವೇಷ ಇರುತ್ತಾನ? ಅದ್ರ ಹಿಂದೆ ಗುಮ್ಮತಾರಲ್ಲ, ಎದಕ್ಕೆ ಗುಮ್ಮಿದ್ರು? ಯಾಕೆ ಗುಮ್ತಾರ ಅಂತಂದ್ರ ತೊಟ್ಟಲದೊಳಗಿರ್ತಕ್ಕಂಥ ಕೂಸಿಗೆ ಹೆಸರು ಇರಂಗಿಲ್ಲ, ಅದಕ್ಕೆ ಕೊಟ್ಟ ಹೆಸರು ಇರಂಗಿಲ್ಲ. ಹೆಸರು ಎಲ್ಲಿಗೆ ನಾವು ಯಾವಾಗ ಹೆಸರು ಕೊಡ್ತೀವಿ ಅವಾಗ ನಾನು ಅಂತಕ್ಕಂಥದ್ದು ಹುಟ್ಟತೈತೆ ಅದಕ್ಕೆ ಮಗುವಿಗೆ. ಹೆಸರ ಇಲ್ಲ ಅಂತಂದ್ರೆ ನಾನು ಅನ್ನೋದು ಬರಂಗಿಲ್ಲ. ಈಗ ನಾವು ಬಸಯ್ಯ ಅಂತ ಶಾಲ್ಯಾಗ ಅಂದ್ರೆ ಎದ್ ನಿಂತು ನಾನು ಅಂತೀವಿಲ್ಲ. ಅದಕ್ಕೆ ನೀ ಏನ್ ಮಾಡಿದಪ್ಪ, ಹೆಸರು ಇದ್ದಿದ್ದಿಲ್ಲ, ಅದಕ್ಕೊಂದು ಹೆಸರು ಕೊಟ್ಟು ನಾನು ಅನ್ನೋದು ಕಲಿಸಿದಲ್ಲ ಅನ್ನೋದಕ್ಕೆ ಏನ್ ಮಾಡ್ತಾರ, ಹಿಂದವರಿಗೆ ಹೊಡಿತಾರ. ಇದು ಪದ್ಧತಿಗಳು. ತೊಟ್ಲ ನೋಡಿದ್ರಲ್ಲ, ಈ ತೊಟ್ಲು ಕಾಂತತಿಲ್ಲ, ಇದಕ್ಕೆ 4 ಹಗ್ಗದಾವು. ಕಾಣಕತ್ತಾವಲ್ಲ ಎಲ್ಲರಿಗೆ. ಇಲ್ಲೇ ಅಷ್ಟ ನೋಡದ್ ನೀವು, ಮತ್ತೆ ನೀವು ಮನ್ಯಾಗ ಹೋದ್ರೆ ನೋಡಂಗಲ್ಲ ಇಂಥ ತೊಟ್ಲು. ಈಗೆಲ್ಲ ಪ್ಯಾಶನ್ ತೊಟ್ಲು, ಅವು ತೂಗಂಗೂ ಇಲ್ಲ, ಅಳ್ಳಾಡಂಗೂ ಇಲ್ಲ, ಎಲ್ಲ ಅಲ್ಲಿದಲ್ಲಿ ಇಟಿ ತೊಟ್ಲು. ಅವಕ್ಕೆ 4 ಹಗ್ಗನೂ ಇರಂಗಿಲ್ಲ. ಆದ್ರೆ ನಮ್ಮ ಹಿರಿಯರು ಇದನ್ನ ಮಾಡ್ಬೇಕಾಗಿತ್ತಂದ್ರೆ ಬಹಳ ಬುದ್ಧಿ ಉಪಯೋಗ ಮಾಡಿದ್ರು. ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡೂ ಇದರೊಳಗಿಟ್ರು ಅವರು. 4 ಹಗ್ಗ 4 ವೇದಗಳನ್ನ ಸಾರ್ತಾವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನ ಸಾಲ್ತಾವ. ಹೊಳೆ ತೊಟ್ಟಲಕ್ಕೆ 4 ಕಳಸಗಳು ಇರ್ತಾವ, ಮೂಲಿಗೆ 4 ಮೂಲಿಗೆ. ಅವು 4 ಪುರುಷಾರ್ಥ: ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ವೇದ, 4 ಪುರುಷಾರ್ಥ. ತೊಟ್ಟಲದೊಳಗಿರ್ತಕ್ಕಂಥ ಕೂಸು ಬೆಳಿಬೇಕಾಗಿತ್ತಂದ್ರೆ ಹಂಗ ಬೆಳಿಬೇಡಪ್ಪ, ವೇದಗಳನ್ನ ಪುರುಷಾರ್ಥಗಳನ್ನ ತಿಳ್ಕೊಂಡು ನೀನು ಮುಂದೆ ಬೆಳಿತಾ ಬಾ ಅನ್ನೋದಕ್ಕ ಆ ಪದ್ಧತಿಯನ್ನು ಮಾಡಿದ್ರು. ಹೊಳೆ ಉದ್ದ ಹಗ್ಗನ ಕಟ್ಟಿದ್ರು. ಯಾಕೆ ಉದ್ದ ಹಗ್ಗ ಕಟ್ಟಿದ್ರು ಅಂದ್ರೆ ಹಿಂದೆಲ್ಲ ನಮ್ಮವನ್ನ ಪಡಸಲಿ ದೊಡ್ಡ ಇದ್ದು ಹಿಂಗ ಈ ದಂಡಿಗೆ ತೂಗಿದ್ರು ಆ ದಂಡಿಗೆ ಹೋಗ್ತಿತ್ತು, ಈ ದಂಡಿಗೆ ಹೋಗ್ತಿತ್ತು. ಈಗಿನ ಮನೆಗಳು ಇಟ್ಟಿಟ ಮನಿ, ಮಕ್ಕೊಂದ್ರನ ಗಾಡಿ ಕಾಲು ಹತ್ತಾವು, ತೂಗೋದು ದೂರ ಉಳಿತಿ. ಯಾಕೆ ಹಂಗ ಮಾಡಿದ್ರು ಅಂತಂದ್ರೆ ಅದ್ರೊಳಗೆ ಭಾಳ ನೋಡ್ರಿ ಹಿರಿಯರು ಎಷ್ಟು ಶಾನೆ ಅಂತಂದ್ರ, ಮೊದಲು ವೈಜ್ಞಾನಿಕವಾಗಿ ವಿಚಾರ ಮಾಡೋದಾದ್ರೆ ಯಾಕೆ ಉದ್ದ ಹಗ್ಗ ಬಿಟ್ಟು ಕಟ್ತಿದ್ರು ಹಿಂಗ ತೂಗುದು ಅಂತಂದ್ರ, ಮಗು ಮಕ್ಕೋಬೇಕಾಗಿತ್ತಂದ್ರ ಜೋರ್ ಗಾಳಿದ್ರೆ ಮಕ್ಕೊಳಂಗಲ್ಲ. ಅದ ನಮಗತ್ತೆ ಪ್ಯಾನ್ ಹಚ್ಕೊಂಡ್ರೆ ಮಕ್ಕೊಳಂಗಲ್ಲ. ಅದಕ್ಕೆ ಸುಳು ಗಾಳಿ ಬೇಕಾಗ್ತೈತಿ. ಅಂದ್ರೆ ಗಾಳಿ ಹತ್ತಿರಬೇಕು, ಆದ್ರೆ ಭಾಳ ಹತ್ತಿರಬಾರ್ದು. ಹಂಗ ತೂಗೋದ್ರಿಂದ ಏನಾಗತ್ತ, ಅದು ಸುಳು ಗಾಳಿ ಬರುತ್ತ. ಆಗ ಆ ಕೂಸು ಮಕ್ಕೋತೈತಿ. ಅದಕ್ಕೆ ಆ ಗಾಳಿ ಆರೋಗ್ಯಕ್ಕೆ ಚಲೋ. ಇದು ಇನ್ನೊಂದಿಷ್ಟು ಆಧ್ಯಾತ್ಮಕ ತಗೊಂಡ್ಬಂದ್ರ, ಯಾಕಪ್ಪ ಅಷ್ಟು ಉದ್ದ ಕಟ್ತಾರ ಅಂತಂದ್ರೆ, ನೀವು ಕೆಳಗೊಂದು ಚರಿಗೆ ತುಂಬಿಟ್ಟಿರಿ ಗೊತ್ತ, ದೀಪ ಹಚ್ಚಿ ಕಾಣಕತ್ತೈತಿ ಎಲ್ಲರೂ. ಅದಕ್ಕೆ ಗುರು ಕಳಸ ಅಂತ ಕರೀತಾರ. ಏನಂತಾರ್ರಿ? ಗುರು ಕಳಸ ಅಂತ ಕರೀತಾರ. ತೊಟ್ಲ ತೂಗ್ರಿ ನೀವು, ಒಮ್ಮೆ ಆ ದಂಡಿಗೆ ಹೋಗುತ್ತೆ, ಒಮ್ಮೆ ಈ ದಂಡಿಗೆ ಹೋಗುತ್ತೆ, ಒಮ್ಮೆ ಆ ದಂಡಿ, ಒಮ್ಮೆ ಈ ದಂಡಿ ಆ ದಂಡಿ. ಹೊಳೆ ಎಲ್ಲಿ ನಿಂದಿರ್ತೈತಿ? ಮಧ್ಯದೊಳಗ ನಿಂದಿರ್ತೈತಿ. ಮತ್ತು ತೂಗಾನ ಅಲ್ಲೇ ನಿಂದಿರ್ತೈತಿ ಅನ್ನೋದು. ಈ ಕಡೆ ತೂಗಾನ ಅಲ್ಲೇ ನಿಂದಿರ್ತೈತಿ ಇಲ್ಲ. ನೀ ಎಲ್ಲಾರ ತೂಗು, ಯಾಕಡೆ ದಂಡಿಗಾರ ತೂಗು, ಹೋಗಿ ಮತ್ತೆ ಎಲ್ಲಿ ಬಂದಿರ್ತ ಮಧ್ಯದೊಳಗ ನಿಂದಿರ್ತೈತಿ. ಅದು ಮಧ್ಯದೊಳಗ ನಿಂದಿರೋದಕ್ಕೆ ಏನಪ್ಪಾ ಅಂತಂದ್ರೆ ಅದು ಗುರು ಕಳಸ. ಆ ಗುರು ಕಳಸ ಎದಕ್ಕೆ ಮಧ್ಯದೊಳಗ ಇಟ್ರು ಅಂತಂದ್ರ, ನೋಡಪ್ಪ, ಜೀವನದೊಳಗ ಮನುಷ್ಯ ನೀ ಹುಟ್ಟಿದ ಮ್ಯಾಲ ಒಂದು ಸುಖದ ದಂಡಿ ಇರುತ್ತ, ಒಂದು ದುಃಖದ ದಂಡಿ ಇರುತ್ತ, ಒಂದು ದುಃಖದ್ದು ಒಂದು ಸುಖದ ಇರುತ್ತ. ನಿನ್ನ ಜೀವನದೊಳಗ ದುಃಖಾನ ಬರ್ಲಿ, ಸುಖಾನ ಬರ್ಲಿ, ದುಃಖ ಬರ್ಲಿ, ಅವು ಎಲ್ಲವೂ ಕೂಡ ಎಲ್ಲಿ ನಿಂದಿರ್ಬೇಕು? ಸಮಾನವಾಗಿ ತಗೊಂಡು ಆ ಗುರುವಿನ ಪಾದದ ಮ್ಯಾಗ ನೀ ನಿಂದಿರ್ಬೇಕು ಅನ್ನೋದು. ಗುರುವಿನ ಬಿಟ್ರೆ ಮತ್ತೇನೂ ಇಲ್ಲಪ್ಪ, ನೀ ಬಂದು ಆ ಗುರುವಿನ ಪಾದದೊಳಗ ನಿಂದ್ರು, ಅದು ಸುಖಾನ ಬರ್ಲಿ ದುಃಖಾನ ಬರ್ಲಿ ಅನ್ನೋದಕ್ಕ. ಅದಕ್ಕೆ ಆ ಗುರು ಕಳಸವನ್ನ ಮಾಡಿ ತೊಟ್ಲಕ್ಕೆ ಇಷ್ಟೆಲ್ಲಾ ಮಹತ್ವವನ್ನು ಒಂದು ತೊಟ್ಟಲ ಕಾರ್ಯ ಮಾಡೋದ್ರೊಳಗೆ ಇಟ್ರು. ಇದೆಲ್ಲಾ ಮುಗಿದ ಮ್ಯಾಗ ಮನಿಗೆ ಹೋಗೋ ಮುಂದೆ ಕೊಡ್ತಿರಲ್ಲ, ಏನಂತೀರಿ? ಗುಗ್ರಿ. ನಮ್ಮ ಕಡೆ ಗುಗ್ರಿ ಅಂದ್ರೆ ದನಕ್ಕೆ ಇಡ್ತಾರಲ್ಲ, ಅದಕ್ಕೆ ಗುಗ್ರಿ ಅಂತ ಕರಿತೀವಿ ನಾವು. ಅದು ಬರೇ ಗುಗ್ರಿ ಅಲ್ರಿ, ಅದಕ್ಕೆ ಹೇಳುಗುಗ್ಗುರಿ ಅಂತ ಕರೀತಾರ. ಏನು? ಹೇಳುಗುಗ್ಗುರಿ. ಯಾಕಪ್ಪ ಹೇಳುಗುಗ್ಗುರಿ ಅಂತ ಕರೀತಾರ ಅಂತಂದ್ರ, ನೀವು ಹೆಸರಿಟ್ಟಿರ್ತೀರಿ, ಹೆಸರಿಟ್ಟು ಮನಿಗೆ ಹೋಗೋ ಮುಂದ ಕಟ್ಟಿ ಕುಂತಿರ್ತಾರಲ್ಲ, ಇಲ್ಲಿ ಬರ್ಲಾರ ಅವ್ರು ಕಟ್ಟಿ ಕುಂತಿರ್ತಾರ. ಅವ್ರು ಸುಮ್ ಕುಂದ್ರಂಗಲ್ಲ. ಅವ್ರೇನಂತಾರ, ಎಲ್ಲಿ ಹೋಗಿದ್ದೇವ, ಎದಕ್ ಹೋಗಿದ್ದೇವ, ಹೆಸರು ಯಾರ ಮನೆಗೆ ಇಡಕ್ ಹೋಗಿದ್ದಿ, ಏನ್ ಹೆಸರಿಟ್ಟಿ ಅಂತ ಕೇಳ್ತಾರ ಅವ್ರು. ಆಗ ನೀವೇನ್ ಮಾಡ್ಬೇಕು, ಆ ಕೈಯಾಗಿರೋ ಗುಗ್ಗುರು ಇರುತ್ತಲ್ಲ ಅದನ್ನ ಹಿಡ್ಕೊಂಡ, ಯವ್ವ ಇಂಥವ್ರ ಮನಿಗೆ ಇಂಥ ಆಕಿಗೆ ಇಂಥ ಮಗು ಹುಟ್ಟಿತ್ತು, ಇಂಥ ಹೆಸರಿಟ್ಟಿವಿ ಅಂತ ಹೇಳಿ ಕೊಡೋದಕ್ಕೆ ಹೇಳು ಗುಗ್ಗುರಿ ಅಂತ ಕರೀತಾರ. ನೀವು ಹೇಳ ತೆಗೆದು ಬಿಟ್ಟಿರಿ, ಬರೇ ಗುಗ್ಗುರಿ ಅಂತ ಇಟ್ಟಿರಿ.
ಒಂದು ಕಾರ್ಯ ಮಾಡಬೇಕಾಗಿತ್ತು. ನನಗೆ ಇದು ನಿನ್ನೆ ಹೇಳಿದೆ, ನಮ್ಮ ಹಿರಿಯರು ಏನೋ ಒಂದು ಮಾಡಿದ್ರು ಕೂಡ ಅದರೊಳಗೆ ಒಂದು ತತ್ವ, ಒಂದು ಆಧ್ಯಾತ್ಮ, ಒಂದು ವಿಜ್ಞಾನ ಇವನ್ ಇಟ್ಟುಕೊಂಡ ಮಾಡ್ಯಾರ ಹೊರತು ಸುಮ್ಮ ಮಾಡಿಲ್ಲ ಅವ್ರು. ಯಾವ ಮೂಢನಂಬಿಕೆಗಾಗಿ ಮಾಡಿಲ್ಲ ಅವ್ರು ಯಾರು. ಇವು ಎಲ್ಲವನ್ನು ಕೂಡ ನಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೆ ಇಟ್ರೆ, ಆದ್ರೆ ನಾವೇನ್ ಮಾಡಾಕತ್ತೀವಿ ತಿಳ್ಕೊಳಂಗಲ್ಲ. ಯಾಕೆ ಮಾಡಾಕತ್ತೀರಿ, ಬಲಗಿವಿಯಾಗ ಯಾಕೆ ಇಡಬೇಕು, ಹೆಸರು ಎಲ್ಲಿ ಇಡಬೇಕು, ತೊಟ್ಲ ಯಾಕೆ ಕಟ್ಟಿದ್ರೆ ಇದು ತಿಳ್ಕೊಳಂಗಲ್ಲ. ನಾವು ತಿಳ್ಕೊಳ್ಳಾರ ಏನ್ ಮಾಡ್ತೀವಿ, ಅವ್ರು ಮಾಡ್ಯಾರ ಅಂತ ಮಾಡ್ಕೋತ ಹೊಂಟಿವಿ. ಅದ್ರ ಹಂಗ ಆಗಬಾರ್ದು. ನಾವು ಯಾವ್ದೇ ಕಾರ್ಯ ಮಾಡೋಲಕ್ಕ ತಿಳ್ಕೊಂಡ್ ಮಾಡಿದ್ರೆ ಆ ಕಾರ್ಯಕ್ಕೆ ಒಂದು ಶೋಭೆ. ತಿಳ್ಕೊಳ್ಳಾರ ನಾವು ಮಾಡಿದ್ವಿ ಅಂತಂದ್ರೆ ಏನು ಮಾಡಿದ್ರು ಎಷ್ಟ ಮಾಡಿದ್ರು ಅದು ವ್ಯರ್ಥ ಅನಿಸ್ತೈತಿ. ಅದಕ್ಕೆ ಇಷ್ಟನ್ನೆಲ್ಲ ತಿಳ್ಕೊಳ್ಬೇಕು. ಒಂದು ತೊಟ್ಲ ಕಾರ್ಯ ಆಗ್ಬೇಕಾಗಿತ್ತಂದ್ರೆ ಇಟ್ಟು ಎಲ್ಲವೂ ಕೂಡ ಸೇರಿದಾಗ ಒಂದು ತೊಟ್ಲ ಕಾರ್ಯ ಆಗತೈತೆವ. ಇವತ್ತು ಗೊತ್ತಾತಲ್ರಿ. ಇನ್ನು ಮುಂದೆ ಹೆಸರಿಡಬೇಕಂದ್ರೆ ಯಾಕೆ ಕಿವಿಯೊಳಗೆ ಇಡ್ತೀರಿ? ಹೊಟ್ಟೆ ಹಸದತ್ತ ನಿಮಗೆಲ್ಲರಿಗೆ? ಹೊಟ್ಟೆ ಹಸದತ್ರಿ? ಬಿಡ್ತೀವಿ ಇನ್ನೊಂದು 2 ನಿಮಿಷ. ಯಾಕೆ ಕಿವಿಯೊಳಗೆ ಇಡ್ತೀರಿ ಹೇಳ್ರಿ? ಒತ್ತಿ ಎಡಗಿವಿಯೊಳಗ ಕುಟ್ಟು ಕುರ್ರ ಏನ್ರಿ? ನೀ ಕೊಟ್ಟ ಕುರುಹು. ಇವೆರಡನ್ನಾರ ತಿಳ್ಕೊಂಡ್ಬಿಡ್ರಿ. ಎಲ್ಲರ ಹೆಸರಿಡಾಕ್ ಹೋದಲ್ಲೇ ಅವ್ರು ಅಂತಿದ್ರು ಕೂಡ ನೀವು ಹೇಳ್ಬೇಕು. ಗೊತ್ತಿದ್ದವ್ರು ಸುಮ್ ಕುಂದ್ರಬಾರ್ದು. ಯಾವತ್ತು ನಮಗೆ ಏನು ಗೊತ್ತಿರುತ್ತಲ್ಲ ಅಲ್ಲಿ ತಪ್ಪು ನಡೆಯಾಕತ್ತದ ಅದನ್ನ ಹೇಳ್ಬೇಕು. ಇದು ಹಿಂಗಲ್ಲವ, ಹಿಂಗ ಮಾಡಂತ ಹೇಳ್ಬೇಕು. ಒಟ್ಟ ಸುಮ್ ಕುಂದ್ರಬಾರ್ದು. ಸುಮ್ ಕೂತ್ರ ನೀವ ದೊಡ್ಡ ತಪ್ಪು ಮಾಡಿದಂಗ, ತಪ್ಪು ಮಾಡೋರ್ಕಿಂತ ನೀವು ದೊಡ್ಡ ತಪ್ಪು ಮಾಡಿದಂಗ ಸುಮ್ ಕೂತ್ರಿ ಅಂತಂದ್ರ. ತಪ್ಪು ಮಾಡೋರ್ಕಿಂತ ಅದನ್ನ ದಕ್ಷೋಳವ್ರು ಬಹಳ ದೊಡ್ಡ ತಪ್ಪಾಗತ್ತಂತ. ಅದಕ್ಕ ಅಲ್ಲಿ ತಪ್ಪು ನಡೆಯಾಕತ್ತಪ್ಪ. ಹಿಂಗಲ್ಲ, ಮೊನ್ನೆ ಬಂದು ಪುರಾಣದಿಕರು ಹೇಳ್ಯಾರ ನಮಗ, ಇದು ಕುಟ್ಟು ಕುರ್ರ ಅಲ್ಲ, ನೀ ಕುಟ್ಟು ಕುರು ಅನ್ನುವ. ನೀ ಕೊಟ್ಟ ಕುರು ಅನ್ನೋ ಹೆಸರಿಡಬೇಕಾಗಿತ್ತಂದ್ರ ಎಡಗಿವಿಯೊಳಗೆ ಹೆಸರಿಡು ಅಂತ ಹೇಳ್ಬೇಕು. ನೀವು ಹೆಸರಿಡಬೇಕು. ಇಷ್ಟು ದಿವಸ ಯಾಕೆ ಕಿವಿಯಾಗಿ ಇಟ್ಟಿರೋ ಯಾರಿಗೆ ಇಟ್ಟಿರೋ ಗೊತ್ತಿಲ್ಲ. ಆದ್ರೆ ಇನ್ನು ಮುಂದೆ ಏನ್ ಮಾಡ್ರಿ, ಎಡಗಿವಿಯೊಳಗ ಹೆಸರಿಡ್ತಕ್ಕಂಥದ್ದು ಆಗ್ಬೇಕು ತಾಯಿ. ಇಷ್ಟು ತಿಳ್ಕೊಂಡಿ ಅಂದ್ರೆ ಇವತ್ತು ನಾವು ಈ ತೊಟ್ಲ ಕಾರ್ಯ ಮಾಡಿದ್ದಕ್ಕೂ ಸಾರ್ಥಕ ಅನಿಸ್ತೈತಿ. ಯಾಕ ಮತ್ತೆ ಇಲ್ಲಿ ತೊಟ್ಲ ಕಾರ್ಯ ಪುರಾಣದೊಳಗೆ ಇಷ್ಟು ಸಂಭ್ರಮದಿಂದ ಮಾಡ್ತೀವಿ ಅಂತಂದ್ರೆ ಇವನು ತಿಳ್ಕೊಳ್ಳಿ ಅನ್ನೋದಕ್ಕ. ಹಂಗ ಹೇಳಿ ಬಿಡಾಕ್ ಬರ್ತಿತ್ತಲ್ಲ, ತೊಟ್ಲ ಕಾರ್ಯ ಮಾಡಿದ್ರು ಸಿದ್ದರಾಮ ಅಂತ ಹೆಸರಿಟ್ಟರು ಮುಗಿತಿ ಅಂತ ಅನ್ನಕ್ ಬರ್ತಿತ್ತು. ಆದ್ರೆ ಹಂಗಲ್ಲ, ಇವನು ತಿಳಿಸ್ಬೇಕು ಜನಕ್ಕೆ ಅನ್ನೋದು ಕಾರ್ಯಕ್ರಮಕ್ಕೆ ಈ ತೊಟ್ಲ ಕಾರ್ಯವನ್ನ ಈ ತೊಟ್ಲ ಕಟ್ಟಿ ಮಾಡೋದು. ಅದಕ್ಕೆ ಇಷ್ಟೆಲ್ಲ ಒಂದು ತೊಟ್ಲ ಕಾರ್ಯ ಆಗ್ಬೇಕಾಗಿತ್ತಂದ್ರೆ ಇಷ್ಟೆಲ್ಲವನ್ನು ಕೂಡ ಇದ್ದಾಗ ಒಂದು ತೊಟ್ಲ ಕಾರ್ಯ ಆಗತ್ತೆ. ಹಿಂಗ ನೀವು ಯಾವ ತರನಾಗಿ ಇಲ್ಲಿ ತೊಟ್ಲ ಕಾರ್ಯ ಮಾಡಿದ್ರು ಅದೇ ತರನಾಗಿ ಸೊನ್ನಲಗಿ ಒಳಗೂ ಕೂಡ ದೇವಾನು ದೇವತೆಗಳು ಸಹ ಆ ಕಾರ್ಯಕ್ರಮದೊಳಗೆ ತೊಟ್ಲ ಕಾರ್ಯವನ್ನ ನೆರವೇರಿಸಿಕೊಡ್ತಾರ. ಯಾವಾಗ ತೊಟ್ಲ ಕಾರ್ಯ ಆಯ್ತೋ ಮುಂದೆ ಬರ್ತಕ್ಕಂಥದ್ದು ತೊಟ್ಲ ಆದ ಮೇಲೆ ಬರ್ತಕ್ಕಂಥದ್ದು ಏನು ಅಂತಂದ್ರ ಒಂದು ತಾಯಿ ಮಗುವಿಗೆ ಹೆಂಗ ಸಂಸ್ಕಾರ ಕೊಡ್ತಾಳ ಅಂತಕ್ಕಂಥದ್ದು ಬರ್ತೈತಿ. ಯಾಕಂದ್ರೆ ಮಗುನ ಹಡಿದಷ್ಟ ಮುಖ್ಯ ಅಲ್ಲ, ಹಡದ ಮೇಲೆ ಅವತರನ್ನ ಹೆಂಗ ಬೆಳೆಸ್ಬೇಕು, ಅವತರನ್ನ ಹೆಂಗ ನೋಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಹಡಿದವನ್ನ ಎಲ್ಲಾರು ಹಡಿತಾರ, ಪ್ರಾಣಿಗಳು ಹಡಿತಾವು. ಆದ್ರೆ ಮನುಷ್ಯ, ಯಾಕಂದ್ರೆ ವ್ಯತ್ಯಾಸ, ಮನುಷ್ಯನಿಗೂ ಪ್ರಾಣಿಗೆ ವ್ಯತ್ಯಾಸ ಆಗ್ಬೇಕಲ್ಲ. ಯಾಕೆ 84 ಲಕ್ಷ ಜೀವರಾಶಿಯೊಳಗೆ ಶ್ರೇಷ್ಠ ಅನ್ಸ್ಕೊಂಡಾನ. ಮತ್ತೆ ಶ್ರೇಷ್ಠ ಅನ್ಸ್ಕೋಬೇಕಾಗಿತ್ತಂದ್ರ ಅದಕ್ಕಂತ ಒಂದಿಷ್ಟು ಲಕ್ಷಣಗಳದಾವ. ಅವು ಇದ್ರ ಆ ಪ್ರಾಣಿಗೂ ನಮಗೂ ವ್ಯತ್ಯಾಸ ಆಗ್ತತಿ. ಅವು ಇಲ್ಲ ಅಂದ್ರ ಅವಕ್ಕ ನಮಕ ಏನು ವ್ಯತ್ಯಾಸ ಇಲ್ಲ. ಅವು ಹಡಿತಾವು, ನಾವು ಹಡಿದೀವಿ. ಅವು ಸಾಯ್ತಾವು, ನಾವು ಸಾಯ್ತೀವಿ. ಅವು ತಿಂತಾವು, ನಾವು ತಿಂತೀವಿ. ಅವು ಮಕ್ಕೋತಾವು, ನಾವು ಮಕ್ಕೋತೀವಿ. ಅವು ಇಡ್ತಾವು, ನಾವು ಇಡ್ತೀವಿ. ಅವು ನೀರು ಕುಡಿತಾವು, ನಾವು ಕುಡಿತೀವಿ. ವ್ಯತ್ಯಾಸ ಏನಾಗುತ್ತೆ? ಏನು ವ್ಯತ್ಯಾಸ ಆಗಂಗಿಲ್ಲ. ಯಾವಾಗ ನಮ್ಮಲ್ಲಿ ಮನುಷ್ಯ ಜನ್ಮದೊಳಗೆ ಒಂದಿಷ್ಟು ಅರಿವು ಅಂತಕ್ಕಂಥದ್ದು ಬರುತ್ತೋ, ಸಂಸ್ಕಾರ ಅಂತಕ್ಕಂಥದ್ದು ಬರುತ್ತೋ, ಆಗ ಪ್ರಾಣಿಗೂ ಮನುಷ್ಯನಿಗೂ ವ್ಯತ್ಯಾಸ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೆ ಯಾವ ತರನಾಗಿ ಒಂದು ತಾಯಿ ಒಂದು ಮಗುವಿಗೆ ಸಂಸ್ಕಾರ ಕೊಡ್ತಾಳ, ಒಳ್ಳೆ ಹಿರಿಯರಾಗಿರ್ತಕ್ಕಂಥವ್ರು ಹೆಂಗ ಸಂಸ್ಕಾರವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ವಿಷಯ ನಾಳೆ ದಿವಸ ಪುರಾಣದೊಳಗೆ ಬರ್ತೈತಿ ಅಂತಕ್ಕಂಥದ್ದನ್ನ ಹೇಳಿ, ನಾಳೆ ದಿವಸ ಏನ್ ಮಾಡಿರ್ತಾಯಿ, ಒಂದಿಷ್ಟು ಹೆಚ್ಚಿನ ಸಂಖ್ಯೆಯೊಳಗೆ ನಿಮ್ಮ ಮನೆಯೊಳಗಿರೋ ಮಕ್ಕಳನ್ನು ಕರ್ಕೊಂಬರ್ರಿ. ಯಾಕಂದ್ರೆ ಅವ್ರ ತಲೆಯಾಗ ಕೂತ್ ಬಿಟ್ಟತಿ, ವಯಸ್ಸಾದವ್ರಿಗೆ ಅಷ್ಟ ಪುರಾಣ ಅಂತ. ಮೇನ್ ಪುರಾಣ ಇರೋದು ಅಂತವ್ರಿಗೆ. ವಯಸ್ಸಾದವ್ರದ್ದು ಏನೂ ಇಲ್ಲ, ಮುಗಿದು ಬಿಟ್ಟೈತಿ. ಸಂಸಾರ ಅನ್ನೋ ಸಾಗರ ಮುಳುಗ್ಯಾರೋ ಎದ್ದಾರೋ ಕೈ ಸೋತಾವೋ ಗೊತ್ತಿಲ್ಲ, ಈಸ್ಕೊಂಡ್ ಬಂದ್ಬಿಟ್ಟಾರ ಅವ್ರು, ಎಲ್ಲ ಮುಗಿದು ಬಿಟ್ಟೈತಿ. ಇನ್ನು ನಾವ್ ಏನ್ ಮಾಡ್ಬೇಕು? ಸಣ್ಣ ಮಕ್ಕಳು ಇನ್ನು ಸಂಸಾರ ಸಾಗರದೊಳಗೆ ಬೀಳಾವ್ರು ನೀ ಹೆಂಗ ಸಂಸಾರ ಸಾಗರದೊಳಗೆ ಈಜ್ಬೇಕು ಅನ್ನೋದು ತಿಳ್ಕೊಳ್ಬೇಕಾಗಿದ್ದು ಸಣ್ಣ ಮಕ್ಕಳು, ಯುವಕರು, ಯುವತಿಯರು. ಅದಕ್ಕೆ ಸಂಸ್ಕಾರ ಐತಿ. ನಾಳೆ ನಿಮ್ಮ ಮಕ್ಕಳನ್ನ ಏನ್ ಮಾಡ್ರಿ, ಒಂದಿಷ್ಟು ಈ ಪುರಾಣಕ್ಕೆ ಕರ್ಕೊಂಬರ ಮನೆಯಾಗಿರೋವ್ರು. ನೀವ್ ಅಂತೀರಿ ಬರಂಗಿಲ್ಲ ಬಿಡ್ರಿ, ಅವು ಬರೀ ಟಿವಿ ಮೊಬೈಲ್ ಅದು ಸಾಯ್ತಾವ್, ನಮ್ಮ ಮಾತು ಕೇಳಂಗೇ ಇಲ್ಲ ನಮ್ಮ ಮಕ್ಕಳು ಅಂತೀರಿಲ್ಲ. ಅದ 2-3 ಲಕ್ಷ ರೂಪಾಯಿ ಕೊಟ್ಟು ಸಾಲಿಗೆ ಹಚ್ಚಿರ್ತೀರಿ, ಹೋಗಾಕ ಒಲ್ಲೆ ಅಂದ್ರ ಬಿಡ್ತೀರನ? ಕಪಾಳಿಗೆ ಹೊಡಿತೀರಿ. ರೊಕ್ಕ ಕೊಟ್ಟು ಹಚ್ಚಿವಲ್ಲಿ 2-3 ಲಕ್ಷ ರೂಪಾಯಿ ನಡೀತಿಲ್ಲ, ಸರಳ ಅಂತೀವಿ. ಇಲ್ಲಿ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಹೌದಾ?
ಹಂಗಾಗ್ಬಾರ್ತಾಯಿ. ಆ ರೊಕ್ಕ ರೂಪಾಯಿಕಿತ ಸಂಸ್ಕಾರ ಬಹಳ ಮುಖ್ಯ. ಅದಕ್ಕೆ ನಾಳೆ ದಿವಸ ಬಹಳ ಮುಖ್ಯವಾಗಿದ್ದ ಘಟಕ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡಬೇಕು, ಮಕ್ಕಳು ಹೆಂಗೆ ಬೆಳಿಬೇಕು ಅಂತಕ್ಕಂಥದ್ದು ಬರ್ತೈತಿ. ಅದಕ್ಕೆ ನಾಳೆ ದಿವಸ ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ, ನೀವು ಹೆಚ್ಚಿನ ಸಂಖ್ಯೆಯೊಳಗೆ ಬರ್ರಿ ಅಂತಕ್ಕಂಥದ್ದನ್ನ ಹೇಳಿ, ಒಬ್ಬೊಬ್ಬರು 4 ಮಂದಿನ ಕರ್ಕೊಂಬರೋದು ಬೇಡ. ಎಲ್ಲರೂ ಅಂತಿರ್ತಾರೆ ಒಬ್ಬೊಬ್ಬರು 4 ಮಂದಿನ ಕರ್ಕೊಂಬರ್ರಿ ಅಂತ. ನಾ ಹಂಗೆ ಹೇಳಂಗಿಲ್ಲ. ನೀವು ಒಬ್ಬೊಬ್ಬರು 4 ಮಂದಿನ ಕರ್ಕೊಂಬರೋದು ಬೇಡ. 4 ಮಂದಿ ಕೂಡ ಒಬ್ಬರನ್ನ ಎತ್ಕೊಂಬಂದ್ಬಿಡ್ರಿ ಸಾಕು. ಹೌದಿಲ್ರಿ? 4 ಮಂದಿ ಕೂಡ ಒಬ್ಬರನ್ನ ಎತ್ಕೊಂಬರ್ರಿ. ಬಾರ ನೀನ ಹೋಗೋಣ ಅಂತ ಹಿಡಿದು ಎಳ್ಕೊಂಬರ್ರಿ. ನಾಳೆ ದಿವಸ ಕರ್ಕೊಂಬರ್ತೀರಿಲ್ಲ? ಎಷ್ಟು ಮಂದಿ ಕರ್ಕೊಂಬರ್ತೀರಿ? ಒಮ್ಮೆ ಜೋರಾದ ಚಪ್ಪಾಳಿಗೆ ಹೊಡ್ರಿ ನೋಡ್ರಿ, ಎಷ್ಟು ಮಂದಿ ಹೊಡಿತೀರಿ? ಇನ್ನೂ ಜೋರು ಬರ್ಬೇಕ್ರಿ. ಎಲ್ಲರೂ ಇಲ್ಲಿ ಕೂತವ್ರು ಎಲ್ಲರೂ ಕೈ ಇದ್ದವ್ರು ಚಪ್ಪಾಳಿಗೆ ಹೊಡೀರಿ, ಕೈ ಇರ್ಲಾರ ಅವ್ರು ಬೇಡ. ಮತ್ತೆ ಯಾರು ಚಪ್ಪಾಳಿಗೆ ಹೊಡೆಯಂಗಿಲ್ಲ, ಮತ್ತೆ ಮುಂದೆ ಎಂದು ಚಪ್ಪಾಳಿಗೆ ಹೊಡ್ಯಾಕ ಬರಂಗಿಲ್ಲ ನೋಡಿ ನಿಮಗೆ. ಹೊಡ್ರಿ ನೋಡೋಣ ಈಗ. ಈಗ ಹೆಂಗೆ ಬತ್ ನೋಡಿ ಸಪ್ಪಳ. ಈಗ ನೀವೇನು ಚಪ್ಪಾಳಿಗೆ ಹೊಡೆದಿರಲ್ಲ, ಇದು ಚಪ್ಪಾಳಿಗೆ ಅಲ್ಲ, ನೆನಪಿಟ್ಕೊಂಡ್ಬಿಡ್ರಿ. ಇದೇನು ಚಪ್ಪಾಳಿಗೆ ಅಲ್ಲಿ. ನೀವು ಸಿದ್ದರಾಮೇಶ್ವರ ಪುರಾಣದ ಮುಂದೆ ಕೂತ್, ಆ ರಾಮಲಿಂಗೇಶ್ವರನ ಜಾಗದೊಳಗೆ ಕೂತ್ ನೀವು ಏನು ಮಾಡಿದ್ರಿ ಅಂತಂದ್ರೆ, ಯಪ್ಪ ಏನು ಸಿದ್ದರಾಮೇಶ್ವರ ಪುರಾಣ ನಡೆದತಿ, ಸಿದ್ದರಾಮದೇವ್ರು ಏನು ಹುಟ್ಟ್ಯಾರಲ್ಲ, ಇನ್ನು ಹುಟ್ಟಿದ ಮುಂದೆ ಪುರಾಣ ಮುಗೀತನೂ ನಾವು ಈ ಪುರಾಣ ತಪ್ಸಂಗಲ್ಲ ತಾನಿ ಮಾಡಿದಂಗ ನೀವು ಇವತ್ತಿಂದ ಏನ್ ಮಾಡಿದ್ರಿ? ಆನಿ ಮಾಡಿದ್ರಿ. ನೀವು ಆನಿ ತಪ್ಸಿದ್ರೆ ಏನಾಗತ್ತೆ ನನಗಂತೂ ಗೊತ್ತಿಲ್ಲ. ಒಳಗಿರೋ ದೇವ್ರು ನೋಡ್ಕೋತಾನ. ನಮಗೆ ನಾ ಏನು ಹೇಳಕ್ ಹೋಗಂಗಲ್ಲ. ಮತ್ತೆ ನೀವ ಹಿಂಗಂದಿರಿ ಅಂದ್ರು ಅಂದವ್ರು ನೀವು. ನಾ ಏನು ಹೇಳಕ್ ಹೋಗಂಗಲ್ಲ. ಒಳಗಿರೋ ದೇವ್ರ, ಇಲ್ಲಿರೋ ದೇವ್ರ, ಅವಂಗ ಬಿಟ್ಟಿದ್ದು ನಿಮಗೂ ಬಿಟ್ಟಿದ್ದು. ಮುಂದೆ ನೀವು ಅವ ಏನಾರ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ರಿ, ಅದು ನಿಮಗೂ ಬಿಟ್ಟಿದ್ದು. ಏನು ಮಾಡ್ಕೋತೀರಿ ಮಾಡ್ಕೋರಿ. ನಾ ಅಂತೂ ಹೇಳೋದು ಹೇಳಿನಿ. ಇಲ್ಲಿವರೆಗೆ ಸಾಗಿ ಬಂದಿರತಕ್ಕಂಥ ಈ ಪುರಾಣವನ್ನ ಆ ಸಿದ್ದರಾಮೇಶ್ವರ ಮಹಾಗ್ರಂಥಕ್ಕೆ ಸಮರ್ಪಣೆಯನ್ನು ಮಾಡ್ತಾ, ಜೈ ಮಂಗಲಂ ಜೈ ನಮ ಕೇಳೋದೈತೇನೆ. ಬಾ ಬಿಟ್ರೆ ಸಾಕಾಗೈತೆ ಅಂತೀರ? ಏನ್ರ ಕೇಳೋದೈತೇನ್ರಿ? ಏನಾರ ಕೇಳೋದಂದ್ರೆ ಕೇಳ್ಬೋದ್ರಿ, ಹಂಗೇನಿಲ್ಲ. ಯಾಕಂದ್ರೆ ಮತ್ತು ನಾವು ಇನ್ನೂ ಸಣ್ಣವ್ರು, ನಾವು ಇನ್ನೂ ಕಲಿಯಾಕತ್ತೀವಿ, ಏನೋ ನಮಗೆ ತಿಳಿದಟ್ಟು ಹೇಳಾಕತ್ತೀವಿ. ಇಲ್ಲಿ ಅಜ್ಜಾರ ನಮಗೆ ಇಂಥದ್ದು ಇನ್ನೊಂದು ಸ್ವಲ್ಪ ಹೇಳಬೇಕಾಗಿತ್ರಿ ಅಂತಂದ್ರೆ ನೀವು ಕೇಳ್ಬೋದು. ಗೊತ್ತಿದ್ರೆ ಈಗ ಹೇಳಿರ್ತೀನಿ, ಗೊತ್ತಿಲ್ಲ ಅಂದ್ರೆ ನಾಳೆ ತಿಳ್ಕೊಂಬಂದ್ರು ಹೇಳೋ ಪ್ರಯತ್ನ ನಾ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಈಗ ಸಾಗಿ ಬಂದ ಪುರಾಣಕ್ಕೆ ಮಹಾಮಂಗಳಾರತಿ. ಎಲ್ಲರೂ ಕೂಡ ಎದ್ದು ನಿಂದಿರಬೇಕು. ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರೆ ಸುಂಬಾರ ಸಂಹಾರಿಗೆ ಶಂಕರಿಗೆ